ಜಾತಿಗಣತಿ ಬಹಿರಂಗವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷ ಅಧಿವೇಶನವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗಾಗಲೇ ಜಾತಿ ಗಣತಿ ವರದಿ ಮಂಡನೆಯಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕಾಂಗ್ರೆಸ್ ಅಂದರೆ ಸ್ವಪಕ್ಷದಲ್ಲಿಯೇ ಕೂಡ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೆಲವರು. ಹಾಗಾಗಿ ಜಾತಿ ಗಣತಿ ಬಹಿರಂಗವಾಗಿರುವಂತಹ ಹಿನ್ನೆಲೆಯಲ್ಲಿ ಅಧಿವೇಶನವನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಕೈಗೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. 3 ರಿಂದ 5 ದಿನಗಳ ಕಾಲ ವಿಶೇಷ ಅಧಿವೇಶನವನ್ನ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಜಾತಿ ಗಣತಿ ವರದಿ ಮಂಡನೆ ಆಗೋದಕ್ಕೆ ಈ ಒಂದು ಅಧಿವೇಶನದಲ್ಲಿ ಏನಾದರೂ ಸಿದ್ಧತೆಯನ್ನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶಾಸಕರ ಅಭಿಪ್ರಾಯವನ್ನ ಆಲಿಸಿ ಅಂತಿಮ ತೀರ್ಮಾನಕ್ಕೆ ಚಿಂತನೆಯನ್ನ ನಡೆಸಲಾಗುತ್ತೆ. ಸಚಿವ ಸಂಪುಟ ಸಭೆ ನಾಳೆ ನಡೆಯಲಿದ್ದು ಈ ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕಾರಿಯಾಗಿದೆ. ಕಾಂತರಾಜ್ ಸಮೀಕ್ಷಾ ವರದಿ ಸಮಗ್ರವಾಗಿ ಚರ್ಚೆಗೆ ಚಿಂತನೆಯನ್ನ ಕೂಡ ನಡೆಸಲಾಗಿದೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅಧಿವೇಶನವನ್ನ ಕರೆಯೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಒಂದು ಕಡೆ ವಿರೋಧ ವ್ಯಕ್ತವಾಗ್ತಾ ಇದ್ರೆ ಇನ್ನೊಂದು ಕಡೆ ಭಾರಿ ಬೆಂಬಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಜಾತಿ ಜನಗಣತಿ ಸಮೀಕ್ಷಾ ವರದಿಯನ್ನ ಬೆಂಬಲಿಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಶಕ್ತಿ ಪ್ರದರ್ಶನಕ್ಕೆ ಹಿಂದುಳಿದ ವರ್ಗಗಳ ನಾಯಕರು ಮುಂದಾಗಿದ್ದಾರೆ. ವರದಿಯ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಂತೆ ಪರವಾಗಿ ಬೀದಿಗಿಳಿಯೋದಕ್ಕೆ ಸಜ್ಜಾಗಿದ್ದಾರೆ. ಆಯೋಗದ ವರದಿಯನ್ನ ಬೆಂಬಲಿಸಲು ಸಚಿವರು ಶಾಸಕರು ಸಿದ್ಧರಾಗಿದ್ದಾರೆ. ಜಾತಿ ಜನಗಣತಿ ಜಾರಿಗೆ ಒತ್ತಾಯಿಸಿ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಬಿಕೆ ಹರಿಪ್ರಸಾದ್, ಪುಟ್ಟರಂಗ ಶೆಟ್ಟಿ, ಎಚ್ಎಂ ರೇವಣ್ಣ, ಎಂಆರ್ ಸೀತಾರಾಮ್, ವಿಆರ್ ಸುದರ್ಶನ್, ಪಿಆರ್ ರಮೇಶ್ ಸೇರಿ ಹಲವರಿಂದ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ಹಾಗಾಗಿ ಜಾತಿ ಜನಗಣತಿ ಸಮೀಕ್ಷಾ ವರದಿಯನ್ನ ಬೆಂಬಲಿಸಿ ಶಕ್ತಿ ಪ್ರದರ್ಶನಕ್ಕೆ ಹಿಂದುಳಿದ ವರ್ಗಗಳ ಸಚಿವರು ಹಾಗೂ ಶಾಸಕರು ಮುಂದಾಗಿದ್ದಾರೆ. ಇನ್ನು ಜಾತಿ ಗಣತಿ ವರದಿ ಮಂಡನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದೆ. ಅದೇ ಬೆನ್ನಲ್ಲೇ ಒಂದು ಕಡೆ ವಿರೋಧ ವ್ಯಕ್ತವಾಗ್ತಾ ಇದ್ರೆ ಇನ್ನೊಂದು ಕಡೆ ಜಾತಿ ಗಣತಿ ವರದಿ ಮಂಡನೆಗೆ ಭಾರಿ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಜಾತಿ ಜನಗಣತಿ ಸಮೀಕ್ಷಾ ವರದಿಯನ್ನ ಬೆಂಬಲಿಸಿ ಶಕ್ತಿ ಪ್ರದರ್ಶನಕ್ಕೆ ಕೂಡ ಮುಂದಾಗಿದ್ದಾರೆ. ಹಿಂದುಳಿದ ವರ್ಗಗಳ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು ವರದಿ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಂತೆ ಪರವಾಗಿ ಬೀದಿಗಿಳಿಯಲು ಕೂಡ ಸಜ್ಜಾಗಿದ್ದಾರೆ. ಆಯೋಗದ ವರದಿಯನ್ನ ಬೆಂಬಲಿಸಲು ಸಚಿವರು ಹಾಗೂ ಶಾಸಕರು ಒಂದು ಕಡೆ ಸಿದ್ಧವಾಗಿದ್ದಾರೆ. ಜಾತಿ ಜನಗಣತಿ ಜಾರಿಗೆ ಒತ್ತಾಯಿಸಿ ಇವತ್ತು ಸುದ್ದಿಗೋಷ್ಠಿಯನ್ನ ಕೂಡ ಮಾಡಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಇನ್ನು ಜಾತಿ ಗಣತಿ ಬಹಿರಂಗ ಹಿನ್ನೆಲೆಯಲ್ಲಿ ಅಧಿವೇಶನವನ್ನ ಕರೆಯೋದಕ್ಕೆ ಒಂದು ಕಡೆ ಚಿಂತನೆಯನ್ನ ನಡೆಸ್ತಾ ಇದೆ ಸರ್ಕಾರ. ಹಾಗೆ ಒಂದು ಕಡೆ ಈ ಜಾತಿ ಗಣತಿ ವರದಿ ಏನಿದೆ ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದ್ರೆ ಇನ್ನೊಂದು ಕಡೆ ಭಾರಿ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಜಾತಿ ಜನಗಣತಿ ಸಮೀಕ್ಷಾ ವರದಿ ಬೆಂಬಲಿಸಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರಾ, ಹೇಗೆ ಈ ಕುರಿತ ಡೀಟೇಲ್ಸ್? ದಿವ್ಯದಾಸ್, ಮೊದಲನೇದಾಗಿ ಸರ್ಕಾರ ಈ ಒಂದು ಜಾತಿ ಜನಗಣತಿ ವರದಿಯನ್ನ ಸಚಿವ ಸಂಪುಟದ ಮುಂದಿಟ್ಟು ಚರ್ಚೆಗೆ ಅವಕಾಶ ಕೊಟ್ಟರ ಹಿನ್ನೆಲೆಯಲ್ಲಿ ಕೇವಲ ಸಚಿವರುಗಳು ಮಾತ್ರ ಈ ಒಂದು ವಿಷಯದಲ್ಲಿ ಅವ್ರಿಗೆ ಮಾಹಿತಿ ಇರುತ್ತೆ ಮತ್ತು ಏನೆಲ್ಲ ಆಗಿದೆ ತಾಂತ್ರಿಕವಾಗಿ ಈ ಒಂದು ಜಾತಿ ಜನಗಣತಿಯನ್ನ ಹೇಗೆ ಮಾಡಲಾಗಿದೆ ಮತ್ತು ಆ ವರದಿಯಲ್ಲಿರುವಂತಹ ಸತ್ಯಾಂಶಗಳೇನು ಮತ್ತು ಯಾವೆಲ್ಲ ಜಾತಿಗಳನ್ನ ವರ್ಗೀಕರಣ ಮಾಡಲಾಗಿದೆ ಮತ್ತು ವರ್ಗೀಕರಣ ಮಾಡ್ಲಿಕ್ಕೆ ಕಾರಣಗಳೇನು ಮತ್ತು ಜನಸಂಖ್ಯೆ ಆಧಾರವಾಗಿ ಇಟ್ಕೊಂಡು ಅವರು ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಂತ ಪ್ರಸ್ತಾವನೆ ಸಲ್ಲಿಸಿರುವಂತದಕ್ಕೆ ಕಾರಣ ಏನು, ಇವೆಲ್ಲ ವಿಷಯಗಳನ್ನು ಸಹ ತಿಳ್ಕೊಳ್ಬೇಕು ಅಂತಂದ್ರೆ ಆ ಜಾತಿ ಜನಗಣತಿ ವರದಿ ಸಮಗ್ರವಾಗಿ ಚರ್ಚೆ ಆಗಬೇಕು ಮತ್ತು ಎಲ್ಲರಿಗೂ ಸಹ ಆಡಳಿತ ಪಕ್ಷ ಇರ್ಬೋದು ವಿಪಕ್ಷ ಇರ್ಬೋದು ಎಲ್ಲರಿಗೂ ಸಹ ಜಾತಿ ಜನಗಣತಿ ವರದಿಯ ಪ್ರತಿ ಇಟ್ಕೊಂಡು ಅವರು ಅಧ್ಯಯನ ಮಾಡಿ ನಂತರ ಅದ ಮೇಲೆ ಚರ್ಚೆ ಮಾಡಿ ಸತ್ಯಾಂಶವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಬೇಕು ಅಂತ ಅನ್ನೋದು ಬಹುತೇಕ ಸಚಿವರುಗಳ ಒಂದು ಸಲಹೆ ಆಗಿದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ನಡೆಯುವಂತ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಷಯವನ್ನ ಚರ್ಚಿಸಿ ಅಂತಿಮವಾಗಿ 1 ವಾರಗಳ ಕಾಲ ಅಥವಾ 3 ದಿನಗಳ ಕಾಲ ವಿಶೇಷ ಅಧಿವೇಶನ ನಡೆಸಬೇಕು. ಆ ಮೂಲಕ ವಿಪಕ್ಷಗಳಲ್ಲಿ ಏನ್ ಮಾಡ್ತಿರುವಂತ ಆರೋಪಗಳೇನಿದೆ ಸರ್ಕಾರ ಅವೈಜ್ಞಾನಿಕವಾಗಿ ಮಾಡಿದೆ, ಏಕಪಕ್ಷೀಯವಾಗಿ ಮಾಡಿದೆ, ಕೇವಲ ಒಂದು ಸಮುದಾಯವನ್ನು ಓಲೈಕೆ ಮಾಡುವಂತ ಪ್ರಯತ್ನ ಮಾಡಿದೆ,
ಕುರುಬ ಸಮುದಾಯವನ್ನ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿಸಲಾಗಿದೆ. ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಹೆಚ್ಚಳ ಮಾಡಲಾಗಿದೆ. SC/ST ಗಳನ್ನ ಕಡೆಗಣಿಸಲಾಗಿದೆ. ಲಿಂಗಾಯತರು ಒಕ್ಕಲಿಗರನ್ನು ತುಳಿಯಲಾಗಿದೆ ಅಂತ ಎಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ. ಆ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವ ಮೂಲಕ ಸಾರ್ವಜನಿಕರಿಗೆ ಈ ಒಂದು ವಿಷಯದಲ್ಲಿ ಸರ್ಕಾರದ ನಿಲುವೇನು ಮತ್ತು ಈ ಒಂದು ವರದಿಯಲ್ಲಿರುವಂತಹ ಸತ್ಯಾಂಶ ಏನು ಅಂತ ಅನ್ನೋದನ್ನ ಜನರ ಮುಂದಿಡುವಂತ ಪ್ರಯತ್ನದ ಭಾಗವಾಗಿ ಸರ್ಕಾರ ಈ ಒಂದು ವಿಶೇಷ ಅಧಿವೇಶನ ನಡೆಸಬೇಕು ಅಂತ ತೀರ್ಮಾನವನ್ನ ನಾಳೆ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಈ ಜಾತಿ ಜನಗಣತಿ ವರದಿಯಲ್ಲಿರುವಂತಹ ಗೊಂದಲಗಳನ್ನು ಬಗೆಹರಿಸಲಿಕ್ಕೋಸ್ಕರ ಮರು ಸರ್ವೆಯನ್ನ ಮಾಡ್ಬೇಕಾ ಅಥವಾ ತಜ್ಞರ ಸಮಿತಿಯನ್ನು ರಚನೆ ಮಾಡ್ಬೇಕಾ ಅನ್ನೋ ಬಗ್ಗೆನೂ ಸಹ ನಾಳೆ ವಿಧಾನಮಂಡಲದಲ್ಲಿ ಈ ಒಂದು ಚರ್ಚೆ ನಡೆಸಿ ಅಂತಿಮ ತೀರ್ಮಾನವನ್ನ CM ಸಿದ್ದರಾಮಯ್ಯ ಕೈಗೊಳ್ಳುತ್ತಾರೆ. ಅದರ ನಡುವೆ ನಿನ್ನೆ ಏನು ಒಕ್ಕಲಿಗರ ಶಾಸಕರ ಸಭೆಯನ್ನ DK ಶಿವಕುಮಾರ್ ನಡೆಸಿದ್ರು. ಇಂದು ಲಿಂಗಾಯತ ಶಾಸಕರ ಸಭೆ ಮತ್ತು ಪ್ರಮುಖ ನಾಯಕರ ಸಭೆಯನ್ನ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಕೈಗೊಂಡಿದೆ. ಅದೇ ರೀತಿ ಒಕ್ಕಲಿಗ ಸಮುದಾಯ ನಿನ್ನೆ ಒಕ್ಕಲಿಗರ ಸಂಘದಲ್ಲಿ ಸಭೆಯನ್ನು ಸೇರಿ ಅವರು ಸಹ ಈ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಬರ್ತಿರುವಂತ ಅಭಿಪ್ರಾಯಗಳಿಗೆ ಪ್ರತಿಯಾಗಿ ಹಿಂದುಳಿದ ವರ್ಗಗಳ ನಾಯಕರುಗಳು ಇಂದು ಸಭೆಯನ್ನು ನಡೆಸಿ ಅವರು ಸಹ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ನಡೆಯನ್ನ ಸಮರ್ಥಿಸಬೇಕು ಮತ್ತು ಅತಿ ಹಿಂದುಳಿದ ಜಾತಿಗಳಿಗೆ ಸರ್ಕಾರ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ಜಾತಿ ಜನಗಣತಿಯನ್ನು ಮಾಡಿದೆ. ಹಾಗಾಗಿ ವರದಿಯಲ್ಲಿರುವ ಅಂಶಗಳನ್ನ ಲೋಪದೋಷಗಳನ್ನ ಸರಿಪಡಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದನ್ನ ಹೊರತುಪಡಿಸಿ ಇಡೀ ವರದಿ ಅಸಂವಿಧಾನಿಕ ಅಥವಾ ವೈಜ್ಞಾನಿಕ ಆಗಿಲ್ಲ, ಈ ಒಂದು ವರದಿನ ಓಲೈಕೆ ಮಾಡ್ಲಿಕ್ಕೆ ಮಾಡಿದ್ದಾರೆ ಅಂತ ಹೇಳೋದು ಸಂಪೂರ್ಣ ಸುಳ್ಳು ಅಂತ ಹೇಳಲಿಕ್ಕೆ ಕೆಲ ಹಿರಿಯ ನಾಯಕರುಗಳು, ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು OBC ನಾಯಕರುಗಳು ಒಟ್ಟಾಗಿ ಸೇರ್ಕೊಂಡು ಇಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ಅದರೊಳಗೆ ಸಂತೋಷ್ ಲಾಡ್ ಇರಬಹುದು, ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಒಟ್ಟು BK ಹರಿಪ್ರಸಾದ್, HM ರೇವಣ್ಣ, ಸಂತೋಷ್ ಲಾಡ್, DL ಶಂಕರ್ ಸೇರಿದಂತೆ ಸುಮಾರು 12ಕ್ಕೂ ಹೆಚ್ಚು ಜನ ಹಿರಿಯ ನಾಯಕರುಗಳು ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಅಲ್ಲಿ ಸರ್ಕಾರದ ನಡೆಯನ್ನ ಅವರು ಸಮರ್ಥಿಸ್ಕೊಳ್ತಾರೆ ಮತ್ತು ಜೊತೆಗೆ ಈ ಒಂದು ವರದಿಯನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ ಮನೆಗೆ ಭೇಟಿ ನೀಡಿ ಒಂದು ಪ್ರೊಫಾರ್ಮಾ ಅಥವಾ ಒಂದು ಪತ್ರವನ್ನು ಏನು ಕೊಟ್ಟು ಆ ಫಾರ್ಮ್ಗೆ ಫಿಲ್ ಅನ್ನ ಮಾಡಿಕೊಂಡು ಅದ್ರ ಅಂತಿಮವಾಗಿ ಆ ಸೂಚಕರಿರ್ಬೋದು, ಆ ಮನೆಯ ಮಾಲೀಕರಿರ್ಬೋದು ಮತ್ತು ಆ ಜಾತಿ ಜನಗಣತಿ ಮಾಡ್ಲಿಕ್ಕೆ ಹೋಗಿರುವಂತ ಆ ಟೀಚರ್ ಇರ್ಬೋದು ಮತ್ತು ಸ್ಥಳದಲ್ಲಿರುವಂತ ಯಾವ್ದಾರ ಒಬ್ಬ ವ್ಯಕ್ತಿಯ 4 ಜನರ ಸಹಿಯನ್ನು ಪಡ್ಕೊಂಡು ಆ ಪ್ರೊಫಾರ್ಮಾವನ್ನ ಅವರು ಕಂಪ್ಲೀಟ್ ಮಾಡಿರ್ತಾರೆ. ಆ ಎಲ್ಲಾ ಸಂಬಂಧಪಟ್ಟಂತ ದಾಖಲೆಗಳನ್ನ ಒಂದು CD ರೂಪದಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಹೀಗಾಗಿ ಎಲ್ಲರೂ ಹೇಳ್ತಾರಂತದ್ದು ಯಾವೆಲ್ಲ ಗ್ರಾಮಗಳಿಗೆ ಯಾವೆಲ್ಲ ಮನೆಗಳಿಗೆ ಭೇಟಿ ನೀಡಿದ್ವಿ ಅಂತ ಅದಕ್ಕೆ ಪ್ರೂಫ್ ಏನಿದೆ ಅಂತಂದ್ರೆ ಅವರ ಮನೆಗಳಿಗೆ ಭೇಟಿ ನೀಡಿ ಅಲ್ಲಿ ತೆಗೆದುಕೊಂಡಿರುವಂತ ಡಾಟಾ ಮತ್ತು ಸಂಬಂಧಪಟ್ಟಂತೆ ಅವ್ರು ಹಾಕಿರುವಂತ ಸಹಿ, ಅದರಲ್ಲಿ ಅವರ ಸಹಿ ಜೊತೆಗೆ ಅವರ ಮೊಬೈಲ್ ನಂಬರ್ ಇರ್ತದೆ, ಕೆಲವು ಇಮೇಲ್ ಅಡ್ರೆಸ್ ಸಹ ಇರ್ತದೆ. ಹಾಗಾಗಿ ಒಂದ್ ವೇಳೆ ಡೌಟ್ ಇದ್ರೆ ಅದನ್ನ ಸ್ಥಳಕ್ಕೆ ಈ ಒಂದು ದಾಖಲೆ ಮುಂದಿಟ್ಕೊಂಡು ಮರು ಪರಿಶೀಲನೆ ನಡೆಸಲಿಕ್ಕೆ ಅವಕಾಶ ಇದೆ ಅಂತ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ಈ OBC ನಾಯಕರುಗಳು ಮನವರಿಕೆ ಮಾಡಿಕೊಡುವಂತ ಕೆಲಸದ ಭಾಗವಾಗಿ ಇಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಹಾಗಾಗಿ ಈ ಒಂದ್ ಕಡೆ ಒಕ್ಕಲಿಗರು, ಲಿಂಗಾಯತರು ಶಾಸಕರು ಸಭೆ ನಡೆಸಿ ಸರ್ಕಾರದ ಮೇಲೆ ಒತ್ತಡ ಹೇಳ್ತಾರೆ, ಮತ್ತೊಂದ್ ಕಡೆ OBC ಶಾಸಕರು ಸಭೆ ನಡೆಸಿ ಈ ಒಂದು ಜಾತಿ ಜನಗಣತಿ ವರದಿ ಮಾಡೋದು ಸರಿ ಇದೆ, ಆ ವರದಿಯನ್ನ ಅನುಷ್ಠಾನಕ್ಕೆ ತನ್ನಿ ಅಂತ. ಈಗ ಕೇವಲ ವರದಿ ಬಿಡುಗಡೆ ಆಗಿದೆ, ಇನ್ನು ಅನುಷ್ಠಾನಕ್ಕೆ ತಂದಿಲ್ಲ. ಹಾಗಾಗಿ ವರದಿಯನ್ನ ಜಾರಿ ಮಾಡಿ ಆ ಮೂಲಕ ಅತಿ ಹಿಂದುಳಿದ ವರ್ಗಗಳಿಗೆ ನ್ಯಾಯವನ್ನ ಕಲ್ಪಿಸಿ ಅಂತ ಡಿಮ್ಯಾಂಡ್ ಅನ್ನ ಈ ಒಂದು OBC ವರ್ಗದ ಶಾಸಕರು ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಇದು ಒಂದು ರೀತಿ ಜಾತಿಯ ಮೇಲಾಟಕ್ಕೆ ಈ ಒಂದು ಜಾತಿ ಜನಗಣತಿ ವರದಿ ಕಾರಣವಾಗಿದೆ. ಹೀಗಾಗಿ ಇಂದು OBC ಸಮುದಾಯದ ನಾಯಕರು ಏನ್ ಹೇಳ್ತಾರೆ ಮತ್ತು ಲಿಂಗಾಯತ ಶಾಸಕರ ಸಭೆಯಲ್ಲಿ ಯಾವೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ ಅನ್ನೋದು ನಾಳಿನ ಒಂದು ಸಚಿವ ಸಂಪುಟ ಸಭೆ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.